ಹಿಡಿಯಿರಿ 3 ಮಾರ್ಕ್ಸ್ ಕ್ವಶನ್ ಇದು ಫಿಕ್ಸ್ ಇರ್ತದ ಹೌದಾ. ಯಾವ ರೀತಿ ಮಾಡ್ಬೇಕಂಬುದು ನೋಡ್ರಿ. ವರ್ಗಾಂತರ ಕೊಟ್ಟಿರ್ತಾರೆ, ಆವೃತ್ತಿ ಕೊಟ್ಟಿರ್ತಾರೆ. ಈಗ ಎಕ್ಸಾ ಬೇಕಾಯ್ತು ಅಂತಂದ್ರೆ 10 + 20 30 30ದ ಹಾಫ್ ಅಂತಂದ್ರೆ 15. ಓಕೆ, ಅಥವಾ ಇದು ನಡುಬರಕ್ಕಿಂತ ಯಾವ್ದು ಬರ್ತೋ ಅದನ್ನು ಬರೀರಿ. ಈಗ ಇದು 20 ಇದು 25 ಬರ್ತದೆ ಹೌದಾ. 50 ಅದು 50 ಅಂದ್ರೆ ಹಾಫ್ ಅಂದರೆ 25 ಆಗುತ್ತೆ ಹೌದಾ. 40 30 70 ಆಗ್ತದೆ. 70 ಅಂದರೆ 35 ಆಯಿತು. 50 + 40 90 90ದ ಅರ್ಧ ಅಂದರೆ 45. 50 + 60 110 110 ಅಂದರೆ 55 ಹಾಫ್ ಮಾಡಬೇಕಷ್ಟೆ. ಓಕೆ, ಅರ್ಧ ಅರ್ಧ ಮಾಡಬೇಕು ಹೌದಾ. ಆ್ಯಡ್ ಮಾಡಬೇಕು, ಹಾಫ್ ಮಾಡಬೇಕು, ಬರಿಬೇಕು ಹೌದಾ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ 2 ಮಲ್ಟಿಪ್ಲೈ ಮಾಡಿ ಗುಣಾಕಾರ ಹೆಂಗಂದ್ರೆ 15 2 30 ಹೌದಾ. 15 3 ಇದು 25 3s 75 6 5s 30 ಹೌದಾ. ಹಿಂಗೆ ಕ್ಯಾರಿ ಕೊಡಿ. 6 3s 18 19 20 21. ಈಗ ನೆಕ್ಸ್ಟ್ ಅಪ್ಪ ಅಂದ್ರೆ 5 5s 25 5 4s 20 21 22. ಓಕೆ, ನೆಕ್ಸ್ಟ್ 4 5s 20 4 5s 20 21 22. ಜಸ್ಟ್ ಏನಪ್ಪ ಅಂತಂದರೆ ಆ್ಯಡ್ ಮಾಡ್ಬಿಡಿ. ಈಗ ಈ ಕಡೆ ಏನದ 10 ಕ್ಯಾರಿ 1 4 5 6 6 + 7 13 14 15 16 6 7 760. ಓಕೆ, ಸಮೇಷನ್ ಎಫ್ ಐ ಎಕ್ಸ್ ಐ ಇದು ಟೋಟಲ್ 716. ಈಗ ಇದು ಟೋಟಲ್ ಮಾಡ್ಕೋಬೇಕು ಹೌದಾ. 5 4 9 15 16 17 18 19 20. ಸಮೇಷನ್ ಎಫ್ ಐ 20. ಓಕೆ, ಸೊ ಫಾರ್ಮುಲಾ ಗೊತ್ತಿಲ್ಲ. ಸಮೇಷನ್ ಎಫ್ ಐ into xi divided by summation fi 760 divided by 20. 0 0 get cancel. X bar equal to 2 1s 2 3s. Okay, carry 1 add 1 add 3 6 ಎಷ್ಟು ಉಳಿತೀರಿ ಕೈಲ 1 ಉಳಿತು. add 8 16. ಓಕೆ, ಕ್ಯಾನ್ಸಲ್ ಮಾಡಿ. ಇದು 38. ಓಕೆ, ಇದು 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್. ಓಕೆ, ಇಷ್ಟು ಸ್ಟೆಪ್ಗಳು ನೆನಪಿಡ್ರಿ. 2 ಕೊಟ್ಟಿರ್ತಾರೆ, 6 ಅಂತ ಕೊಟ್ಟಿರ್ತಾರೆ ಹೌದಾ. ಮಧ್ಯಾಂಕ ಕಂಡುಹಿಡಿಯಿರಿ ಅಥವಾ ಸರಾಸರಿ ಕಂಡುಹಿಡಿಯಿರಿ. ಒಂದು ಯಾವ್ದು ನೀವು ಪರ್ಫೆಕ್ಟ್ ಈಸಿ ಆಗ್ತದೆ ಅದನ್ನು ಮಾಡುವಂಥ ಪರ್ಫೆಕ್ಟಾಗಿ ಮಾಡ್ಕೋರಿ, ಈಸಿಯಾಗಿ ಮಾಡ್ಬೋದು ಎಕ್ಸಾಮ್. ಓಕೆ, ನೆಕ್ಸ್ಟ್ ಕ್ವಶನ್ ಪ್ರಮೇಯಗಳದಾಗ ಇದು 3 ಮಾರ್ಕ್ಸ್ನಲ್ಲಿ ಭಾಳ ಇಂಪಾರ್ಟೆಂಟ್ ಥಿಯರಮ್ ಇದು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಬಾಹ್ಯ ಬಿಂದುವಿನಿಂದ ಅಂದರೆ ಹೊರಗಡೆಯಿಂದ, ವೃತ್ತದಿಂದ ಹೊರಗಡೆಯಿಂದ ಬಾಹ್ಯ ಬಿಂದು ಅಂತ ಕರಿತೀವಿ. ಇದು ಬಾಹ್ಯ ಬಿಂದು. ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರ್ತಾವೆ ಅಂತಂದರೆ ಸಮನಾಗಿರುತ್ತವೆ ಅಂತ ಸಾಧಿಸಬೇಕು ಹೌದಾ. ಈ ಪ್ರಮೇಯ ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಫಸ್ಟ್ ಏನಪ್ಪ ಅಂದ್ರೆ ಸ್ಟೆಪ್ಗಳು ನೆನ್ಪಿಡ್ರಿ. ದತ್ತ ನೆನ್ಪಿಡಬೇಕು, ಸಾಧನೆಯ ರಚನೆ, ಸಾಧನೆ 4 ಸ್ಟೆಪ್ಗಳು ನೆನ್ಪಿಡ್ಬೇಕು ಇದ್ರಾಗ ಹೌದಾ. ಯಾವ ರೀತಿ ಬರಿಬೇಕಪ್ಪ ಅಂತಂದರೆ ದತ್ತದೊಳಗೆ ಏನಪ್ಪ ಅಂದ್ರೆ ಫಸ್ಟ್ ನಾವು ಒಂದು ಸರ್ಕಲ್ ಹಾಕೋಬೇಕು. ಅವು 2 ಸ್ಪರ್ಶಕಗಳು ಡ್ರಾ ಮಾಡ್ಕೋಬೇಕು ಹೌದಾ. ಇಲ್ಲಿ ಸೆಂಟರ್ ಪಾಯಿಂಟ್ ಓ ಅಂತ. ಈ ಓ ನಿಂದ ನೋಡ್ರಿ ಇದು ಓ ಎ ಓ ಬಿ ಇವೆರಡು ರೇಡಿಯಸ್ ಇರ್ತಾವೆ ಹೌದಾ. ಸರ್ಕಲ್ದಿಂದ ಯಾವುದೇ ರೇಡಿಯಸ್ಗಳು ಏನಪ್ಪ ಅಂತಂದರೆ ಸೆಂಟ್ರದಿಂದ ಹೋಗೋರು ಅವೆಲ್ಲ ಏನಾಗಿರ್ತಾವೆ ಅಂತಂದರೆ ಈಕ್ವಲ್ ಆಗಿರ್ತಾವೆ ಅಂತ ನಮ್ಗೆ ಗೊತ್ತದ ಹೌದಾ. 0 ಅಂಬೋದು ಏನದಂದರೆ ಕೇಂದ್ರ ಬಿಂದು 0 ಹೌದಾ. ಇಲ್ಲಿ ಎ ಪಿ ಮತ್ತು ಪಿ ಬಿ ಏನವ ಅಂತಂದರೆ ಸ್ಪರ್ಶಕಗಳಾಗಲಿ ಹೌದಾ. ಎ ಪಿ ಮತ್ತು ಬಿ ಪಿಗಳು ಏನು ಅಂತಂದ್ರೆ ಸ್ಪರ್ಶಕಗಳಾಗಲಿ. ಪಿ ಎಂಬುದೇನಪ್ಪ ಅಂದ್ರೆ ಪಿ ಎಂಬುದೇನದಂದ್ರೆ ಬಾಹ್ಯ ಬಿಂದು ಹೌದಾ. ಎಷ್ಟು ನಾವು ಈ ಡಯಾಗ್ರಾಮ್ದಲ್ಲಿ ಏನದ ಅಂತಕ್ಕಂಥದ್ದು ದತ್ತದಾಗ ಬರ್ದೀವಿ. ಸಾಧನೀಯ ಅಂತಂದ್ರೆ ನಾವು ಏನು ಸಾಧಿಸಕ್ಕೆ ಹೊರಟೀವಿ ಅದನ್ನು ಬರಿಬೇಕು. ಸಾಧನೆಯೊಳಗೆ ಏನು ಸಾಧಿಸಬೇಕು, ಬಾಹ್ಯ ಬಿಂದುವಿನಿಂದ ಯಾವ್ದು ಸ್ಪರ್ಶಕಗಳು ಏನಾಗಿರ್ತಾವೆ ಸಮನಾಗಿರ್ತಾವೆ. ಆ ಸ್ಪರ್ಶಕಗಳ ಹೆಸರು ಏನಿಲ್ಲಿ ಎ ಪಿ ಮತ್ತು ಬಿ ಪಿ ಅವೆರಡು ಬರೆದ್ವಿ. ಸಾಧನೆಯ ಮುಗಿತು ಹೌದಾ. ರಚನೆ ಏನಪ್ಪ ಅಂತಂದರೆ ಇಲ್ಲೊಂದು ನೋಡ್ರಿ ಓ ಜಾಯಿನ್ ಮಾಡ್ಕೋಬೇಕು. ಹಿಂಗೆ ರಚನೆದಾಗ ಓ ಬಿ ನೋಡ್ರಿ 3 ಲೈನ್ ಬರ್ತಾವೆ. ಇದನ್ನು ಜಾಯಿನ್ ಮಾಡ್ಕೋಬೇಕು ಹೌದಾ. ಇವೆರಡು 3 ಲೈನ್ ನೋಡ್ರಿ ಓ ಪಿ ಓ ಎ ಓ ಬಿ ಇವು ರಚನೆಯೊಳಗೆ ಬರ್ತಾವೆ. ನಾವೇನು ರಚನೆ ಮಾಡ್ಕೊಂಡು ಓ ಬಿ ಓ ಎ ಮತ್ತು ಓ ಪಿಗಳನ್ನು ಏನು ಮಾಡಬೇಕು ಸೇರಿಸಿ ಅಂತ ಇದು 3 ಲೈನ್ಗಳು ನೆನ್ಪಿಡ್ರಿ. ರಚನೆಯೊಳಗೆ ಇದು ಬರಿಬೇಕಂತ. ಸಾಧನೆಯೊಳಗೆ ನೋಡ್ರಿ ಸಾಧನೆ ಹೋಗ್ಬೇಕಂತಂದ್ರೆ ಫಸ್ಟ್ ಇಲ್ಲಿ 2 ತ್ರಿಭುಜಗಳು ಆಗ್ತಾವೆ ನಮಗೆ. ಯಾವುದು ಎ ಓ ಪಿ
ಒ ಬಿ ಪಿ ಎರಡು ತ್ರಿಭುಜಗಳು ನೋಡ್ರಿ, ಇದೊಂದು ತ್ರಿಭುಜ ಇದೊಂದು ತ್ರಿಭುಜ, ಹೌದಾ? ಎರಡು ತ್ರಿಭುಜಗಳು ಸಮಕೋನೀಯ ತ್ರಿಭುಜಗಳು ಅವ ಸರ್ವಸಮ ತ್ರಿಭುಜಗಳು ಏನಾಗಿರ್ತಾವ ನೋಡಿ. ಸರ್ವಸಮ ತ್ರಿಭುಜಗಳು ಬೇಕಂತಂದ್ರೆ ನಮ್ಮ ಕಂಡೀಷನ್ ಗೊತ್ತಿರಬೇಕು. ಎರಡು ಬಾಹುಗಳು ಒಂದು ಕೋನ ಸಮವಾಗಿರಬೇಕು. ಎರಡು ಕೋನಗಳು ಒಂದು ಬಾಹು ಸಮವಾಗಿದ್ರೂ ಕೂಡ ಅದಕ್ಕಿಂತ ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ತ್ರಿಭುಜ ಎ ಒ ಪಿ ಮತ್ತು ಬಿ ಒ ಪಿಗಳಲ್ಲಿ ಅಂದರೆ ಎರಡು ತ್ರಿಭುಜಗಳಲ್ಲಿ ಒ ಎ ಎಂಬುದು ನೋಡ್ರಿ, ಒ ಎ ಮತ್ತು ಒ ಬಿ ಏನು ಅಂತಂದ್ರೆ ಒಂದೇ ವರ್ತದ ತ್ರಿಜ್ಯಗಳೇನಾಗಿರ್ತಾವ ಸಮನಾಗಿರ್ತಾವ ಅಂತ ಗೊತ್ತಾಯ್ತು. ಎ ನೋಡ್ರಿ, ಎಂಗಲ್ ಎ ಕೋನ ಬಿ ಏನಾಗಿರ್ತಾವ ನೋಡ್ರಿ, ಇದನ್ನ 90 ಡಿಗ್ರಿ ಇರ್ತದೆ, ಇದನ್ನ 90 ಡಿಗ್ರಿ ಇರ್ತದೆ, ಹೌದಾ? ಎರಡು ಈಕ್ವಲ್ ಆಗಿದ್ದು, ಅದಕ್ಕೆ 90 ಡಿಗ್ರಿ. ಕೋನ ಎ ಕೊಟ್ಟು ಕೋನ ಬಿ ಎರಡು, ಹೌದಾ? ಒಂದು ಸೈಡ್ ಸಿಕ್ತು, ಇನ್ನೊಂದು ಕೋನ ಸಿಗುತ್ತೆ ನಮಗೆ. 90 ಡಿಗ್ರಿ ಅದ ಅಂತಂದಾಗ 90 ಡಿಗ್ರಿ ಇತ್ತು ಅಂತಂದ್ರೆ ನೋಡ್ರಿ, ಇಲ್ಲೊಂದು ಅದ ಒ ಪಿ ಈಕ್ವಲ್ ಟು ಒ ಪಿ. ಇದೇನಾಗಿರ್ತದೆ ಉಭಯ ಸಾಮಾನ್ಯ ಅಂತಂದ್ರೆ ಎರಡಕ್ಕ ನಡಬರ್ಕ ಬೌಂಡ್ರಿ ಇದ್ದಂಗೆ, ಹೌದಾ? ಕಾಮನ್ ಆಗಿರ್ತಕ್ಕಂಥದ್ದು, ಹೌದಾ? ಮನೆಗೆ ಹ್ಯಾಂಗೆ ಕಂಪೌಂಡ್ ಈ ಕಡೊಂದು ಮನೆ ಈ ಕಡೊಂದು ಮನೆ ಇದ್ರೆ ನಡಬರ್ಕ ಕಂಪೌಂಡ್ ಹಾಕಿರ್ತೀವಿ, ಹೌದಾ? ಇದಕ್ಕೆ ಉಭಯ ಸಾಮಾನ್ಯ ಅಂತೀವಿ, ಹೌದಾ? ಒ ಪಿ ಈಕ್ವಲ್ ಟು ಒ ಪಿ. 3 ಕಂಡೀಷನ್ ಇದ್ರೆ ಸಾಕು ನಮಗೆ. ಆ ತ್ರಿಭುಜಗಳೇನಾಗಿರ್ತಾವ ಸಮಕೋನೀಯ ತ್ರಿಭುಜಗಳು, ಹೌದಾ? ಲಂಬ ಕೋನ ವಿಕರ್ಣ ಬಾಹು. ಇಲ್ಲಿ 90 ಡಿಗ್ರಿ ಇರೋದ್ರಿಂದ ಇದಕ್ಕೆ ಲಂಬ ವಿಕರ್ಣ ಬಾಹು ಅಂತ ಕರೀತಾರೆ, ಹೌದಾ? 90 ಡಿಗ್ರಿ ಅದೇ ಇದ್ರ ಯಾವುದೇ ಎರಡು ತ್ರಿಭುಜಗಳಲ್ಲಿ ಒಂದು ಕೋನ ಏನಪ್ಪ ಅಂದ್ರೆ 90 ಇದ್ರೆ ಅದು ಲಂಬ ವಿಕರ್ಣ ಬಾಹು, ಲಂಬ ಕೋನ ತ್ರಿಭುಜ ಅಂತ ಕರೀತಾರೆ, ಹೌದಾ? ಅದಕ್ಕೆ ಇವೇನಾಗಿರ್ತಾವೆ ಎರಡು ತ್ರಿಭುಜಗಳು ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಅದಕ್ಕೆ ಎ ಪಿ ಈಕ್ವಲ್ ಟು ಬಿ ಪಿ. ಅದ ಸರ್ವಸಮ ತ್ರಿಭುಜ ಅಂತ ಬೆಳಕು ಉಳಿದಿವೆ ಏನಪ್ಪ ಅಂದ್ರೆ ಬಾಹುಗಳೇನಾಗಿರ್ತಾವ ಸಮ ಆಗಿರ್ತಾವ. ಅದಕ್ಕೆ ಸರ್ವಸಮ ತ್ರಿಭುಜ ಅನುರೂಪ ಭಾವಗಳು ಅಂತಂದಾಗಿವೆ. ಏನು ಅಂತಂದ್ರೆ ಸರ್ವ ಸಮ ತ್ರಿಭುಜದ ಅನುರೂಪ ಭಾವಗಳಾಗಿರ್ತಾವ, ಇವನು ಕೂಡ ಸಮನಾಗಿರ್ತಾವ ಅಂತ ಪ್ರೂವ್ ಮಾಡಿದ್ವಿ. ಸಿಂಪಲ್ ಆಗಿ ಅದ ನೆನ್ಪಿಟ್ಕೋರಿ. ಇಲ್ಲಿ ತನ ಏನಿಲ್ಲ, ಎಲ್ಲ ಡಯಾಗ್ರಾಮ್ ನೋಡೇ ಬರೆಯೋದದ. ಇವು 3 ಅಂತಂತಂದ್ರೆ ಸಮಕೋನೀಯ ತ್ರಿಭುಜಗಳದು ಏನಪ್ಪ ಅಂದ್ರೆ 3 ರೂಲ್ಸ್ಗಳು ಬರೆದ್ರೆ ನಮ್ಗೆ ಇದು ಏನಪ್ಪ ಅಂದ್ರೆ ಥಿಯರಮ್ ಈಜಿ ಅದ, ನೆನ್ಪಿಟ್ಕೋಕೆ ಬರ್ತದೆ. ಓಕೆ, ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ. ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಇಂಪಾರ್ಟೆಂಟ್. ಈ ಥರ ಕ್ವಶನ್ ಮತ್ತು ರಿಪೀಟ್ ಆಗಿ ಆಗ್ತದೆ, ಹೌದಾ? ಅದಕ್ಕಾಗಿ ಏನಪ್ಪ ಅಂದ್ರೆ ಫಸ್ಟ್ ಶೂನ್ಯತೆ ಕಂಡು ಹಿಡಿಬೇಕು, ಆ ನಂತರ ಅದರ ತಾಳೆ ನೋಡ್ಬೇಕು, ಹೌದಾ? ಫಸ್ಟ್ ಶೂನ್ಯತೆ ಕಂಡು ಹಿಡಿಬೇಕಾದ್ರೆ ನೋಡ್ರಿ, ಪಿ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಏನು ಕೊಟ್ಟರೆ ಎಕ್ಸ್ ಸ್ಕ್ವೇರ್ 7x ಪ್ಲಸ್ 10 ನೋಡ್ರಿ. ಇದು ವರ್ಗ ಸಮೀಕರಣ ಯಾವ ಥರ ನಾವು ಕಂಡುಹಿಡಿತೀವಿ ಮೂಲಗಳು, ಅದೇ ಥರ ಇದನ್ನು ಕಂಡುಹಿಡಿಬೇಕು. ಗುಣಾಕಾರ ಮಾಡ್ರೆ 10 ಆಗಬೇಕು, 2 ಪ್ಲಸ್ ಮಾಡ್ರೆ ಮೈನಸ್ ಮಾಡ್ರೆ 7 ಬರಬೇಕು, ಹೌದಾ? 5 2 10, ಹೌದಾ? 2 ಕೂಡಿಸ್ರಿ 7 ಬರ್ತದೆ, ಹೌದಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಈಕ್ವಲ್ ಟು 0, ಹೌದಾ? ಈ ಎರಡರದ ಕಾಮನ್ ತೆಗಿರಿ, ಇದು ಕಾಮನ್, ಇದ್ರಾಗ ಕಾಮನ್, ಇದ್ರಾಗ ಎಕ್ಸ್ ಕಾಮನ್ ಬರ್ತದೆ, ಎಕ್ಸ್ ಪ್ಲಸ್ 5 ಆಯಿತು. ಇನ್ನೊಂದು ಬ್ರ್ಯಾಕೆಟ್ ಪ್ಲಸ್ 2 ಕಾಮನ್ ತೆಗಿರಿದ್ರಾಗ ಎಕ್ಸ್ ಪ್ಲಸ್ 5 ಆಯಿತು, 2 5 10 ಆಯಿತು, ಈಕ್ವಲ್ ಟು 0, ಹೌದಾ? ಈಗ ಎರಡರದ ಕಾಮನ್ ಏನಿದೆ ಎಕ್ಸ್ ಪ್ಲಸ್ 5 ತಗೋರಿ. ಎಕ್ಸ್ ಪ್ಲಸ್ 5 ಕಾಮನ್ ತೊಗೊಂಡು ಇಲ್ಲಿ ಹೊರಗೆ ಏನು ಉಳಿತಿದ್ರಾಗ ಎಲ್ಲಿ ಎಕ್ಸ್ ಕುಳಿತು, ಇದ್ರಾಗ ಏನು ಉಳಿದ ಪ್ಲಸ್ 2 ಉಳಿದು, ಹೌದಾ? ಈಗ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಎಕ್ಸ್ ಈ ಕಡೆ ಪ್ಲಸ್ ಹಾಕೊಳ್ಳೋದ್ರೆ ಅಂತ ಮೈನಸ್, ಇಲ್ಲಿ ಎಕ್ಸ್ ಪ್ಲಸ್ 2 ಅದೇ ಕಳೋದ್ರೆ -2 ಆಯಿತು. ಇದು ಏನಪ್ಪ ಅಂದ್ರೆ ಇದು ಒಂದು ಅಲ್ಫಾ ಅಂತ ತೊಗೋಬೇಕಿದು, ಅಲ್ಫಾ ಇದು ಒಂದು ಬೀಟಾ, ಯಾವ್ದು ವ್ಯಾಲ್ಯೂ ತೊಗೊಂಡ್ರು ನಡೀತದೆ, ಅಲ್ಫಾ ಬೀಟಾ. ಈಗ ತಾಳೆ ನೋಡ್ಬೇಕು. ಈಗ ತಾಳೆ ನೋಡ್ಬೇಕಾದ್ರೆ ಫಾರ್ಮುಲಾ ಒಂದು ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಅಂತದ, ಹೌದಾ? ಅಲ್ಫಾ ಪ್ಲಸ್ ಬೀಟಾ ನಮ್ಗೆ ಅಲ್ಫಾ ಅಂತಂದ್ರೆ -5, ಬೀಟಾ ಅಂದ್ರೆ -2. ಬಿ ವ್ಯಾಲ್ಯೂ ಇಲ್ಲಿ ನೋಡ್ರಿ, ಬಿ ವ್ಯಾಲ್ಯೂ ಯಾವ್ದು ಇರ್ತದೆ ಅಂತಂದರೆ ಇದು ಬಿ ವ್ಯಾಲ್ಯೂ ಇರ್ತದೆ, ಇದು ಸಿ ವ್ಯಾಲ್ಯೂ, ಇಲ್ಲಿ ಎ ವ್ಯಾಲ್ಯೂ ಇರ್ತದೆ ಇದು, ಹೌದಾ? ಬಿ ವ್ಯಾಲ್ಯೂ ಅಂದ್ರೆ +7 ಅದ, ಇಲ್ಲಿ ಆಲ್ರೆಡಿ ಮೈನಸ್ ಅದ, ಅದಕ್ಕೆ 7 ಬರೀರಿ. ಎ ವ್ಯಾಲ್ಯೂ ಏನದ ಹೇಳ್ರಿ, ಎಕ್ಸ್ ಸ್ಕ್ವೇರಿಂದ ಇದು 1 ಅದ, ಹೌದಾ? ಇವೆರಡು ಆ್ಯಡ್ ಮಾಡಿದ್ರೆ -7 ಆಯಿತು, ಈ ಕಡೆ -7 ಆಯಿತು, ಸೇಮ್ ಆಯಿತಾ? ಇದಕ್ಕೆ ತಾಳೆ ನೋಡಿದೆವು, ಹೌದಾ? ಎರಡು ಆನ್ಸರ್ ಸೇಮ್ ಅಂದರೆ ಅದು ವೆರಿಫೈ ಆದಂಗೆ. ನೆಕ್ಸ್ಟ್ ಇನ್ನೊಂದು ಇದೇ ಥರ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಫಾರ್ಮುಲಾ ಏನದ ಹೇಳ್ರಿ, C/A ಅದ. ಅಲ್ಫಾ ಅಂತ ವ್ಯಾಲ್ಯೂ -5 ಅದ, ಇಂಟು ಬೀಟಾ ವ್ಯಾಲ್ಯೂ -2 ಅದ, ಸಿ ವ್ಯಾಲ್ಯೂ ಏನದ ಇಲ್ಲಿ 10 ಅದ, ಹೌದಾ? ಎ ವ್ಯಾಲ್ಯೂ ಏನದ 1 ಅದ,
1 ಬರ್ಕೊಂಡಿವಿ. ಇವೆರಡು ಗುಣಾಕಾರ ಮಾಡಿದ್ರೆ 5 ಎರಡೇ 10 ಮೈನಸ್ ಇಂಟು ಮೈನಸ್ ಏನಾಯ್ತು +10 ಈಕ್ವಲ್ ಟು ಇದನ್ನು +10. ಎರಡು ಕಡೆ ಸೇಮ್ ಅದ ಆನ್ಸರ್. ಹೌದಾ, ಎರಡು ಆನ್ಸರ್ ಸೇಮ್, ಇದನ್ನ ಎರಡು ಆನ್ಸರ್ ಸೇಮ್ ಅದ. ಅವಾಗ ತಾಳೆ ನೋಡ್ರಿ ಅಂತಂದ್ರೆ ಇದನ್ನೇ ತಾಳೆ ನೋಡೋದು. ಹೌದಾ, ಇದಕ್ಕೆ ವೆರಿಫೈ ಮಾಡೋದು. ಹೌದಾ, ಈ ಮೆಥಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲೇ ಮುಂದಿನ ಇಂಪಾರ್ಟೆಂಟ್ ಕ್ವಶನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.